ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಸೆಷನ್ ಮಾತಾಡ್ತಿರೋದು. ಅಲ್ಲಿಬ್ಬರು ಹೋಗ್ತಾಯಿದ್ದಾರೆ ನೋಡಿ, ಅದೇ ತಾರ್ ರಸ್ತೆ. ಇದು ನರಸೀಪುರ ರೋಡಿಂದ ಬರುವಂತಹ ಸಬ್ ರಸ್ತೆ. ಇಲ್ಲಿ ತನಕ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಒಂದು 3/4 ಕಿಲೋಮೀಟ್ರು ಸ್ಪಾಟು. ಸೊ ಇದೇ ರೀತಿ ರಸ್ತೆ ಅಂದರೆ ತಾರ್ ರೋಡಿಂದ ಹೀಗೆ ಬಂದು ಇಲ್ಲಿ ಕಟ್ಟಾಗುತ್ತೆ. ಚಾನಲ್ ರಸ್ತೆ, ಇದು ಚಾನಲ್. ಇದೇ ರೀತಿ ರಸ್ತೆ ಈ ಒಂದು ವೆಟ್ಲ್ಯಾಂಡ್ಗೆ 2 ಎಕರೆ 28 ಗುಂಟೆ ಏನು ಪ್ರಾಪರ್ಟಿ ಇದೆಯಲ್ಲ, ಅಲ್ಲಿಗೆ ಹೋಗಲಿಕ್ಕೆ ಇದೇ ರೀತಿ ರಸ್ತೆ ಇದೆ. ಇದು ಸರ್ಕಾರಿ ರಸ್ತೆ. ಇದು ಟ್ರ್ಯಾಕ್ಟ್ರು, ಲಾರಿ, ಕಾರು, ಬೈಕು ಎಲ್ಲ ಹೋಗುತ್ತೆ. ಮೈಸೂರು ಪ್ಯಾಲೇಸಿಂದ ಈ ಒಂದು ಸ್ಪಾಟ್ಗೆ ಒಂದು 25 ಕಿಲೋಮೀಟ್ರ್ ಆಗುತ್ತೆ. 25 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಪ್ಯಾಲೇಸ್. ಇದು ಸರ್ಕಾರಿ ರಸ್ತೆ. ತಾರ್ ರೋಡಿಂದ ಅರ್ಧ ಕಿಲೋಮೀಟ್ರ್ ತನಕ ಇದೇ ರೀತಿ ಹಿಂಗೆ ಬರಬೇಕು. ನೋಡಿದ್ದು ಅಟ್ಯಾಚ್ ಆಗಿದೆ ಇದು ನಾಲೆ. ಈ ನಾಲೆ ರಸ್ತೆ ಇದು ಸರ್ಕಾರಿ ರಸ್ತೆ. ಈ ರಸ್ತೆ ಮುಖಾಂತರನೇ ಈ ಪ್ರಾಪರ್ಟಿಗೆ ಬರುವಂಥದ್ದು. ಸೊ ವಿಲೇಜಿಂದ 1 ಕಿಲೋಮೀಟ್ರ್ ಆಗುತ್ತೆ. ಈ ರಸ್ತೆ ಇದೆಯಲ್ಲ ನೋಡಿ, ಇದು ಆ್ಯಕ್ಚುಲಿ ಒಂದು 33 ಅಡಿ ರಸ್ತೆ. ಇದು ಒಂದು ಚೈನ್ ರಸ್ತೆ. ಅಲ್ಲಿ ವೆಹಿಕಲ್ಲು ಒಂದು ನಿಲ್ಸಿದಾರಲ್ಲ, ಅದು ಕೂಡ ವಿಲೇಜಿಂದ ಬರುವಂಥ ರಸ್ತೆ. ಇದು ಈ ರಸ್ತೆಗೆ ಅಟ್ಯಾಚ್ ಆಗಿ ಒಂದು 2 ಎಕರೆ 28 ಗುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಬಟ್ ಇದು ವೆಟ್ಲ್ಯಾಂಡ್. ಇದು ಬೇಕಂದರೆ ಡ್ರೈಲ್ಯಾಂಡ್ ಮಾಡ್ಬೋದು, ಇಲ್ಲಾಂದರೆ ವೆಟ್ಲ್ಯಾಂಡ್ ಮಾಡ್ಬೋದು. ಸೊ ಇದು 2 in 1. ಇದು ಆಲ್ರೆಡಿ ಈ ಸ್ಪಾಟ್ ಮೇಲ್ಗಡೆ ಬನಾನಾ ಹಾಕಿದ್ದಾರೆ. ಇಲ್ಲಿ ಒಂದು ಬೋರ್ವೆಲ್ ಕೂಡ ಇದೆ. ನೋಡಿ, ಇದೇ ರಸ್ತೆ. ಈ ರಸ್ತೆಯಿಂದ ಸ್ಟಾರ್ಟ್ ಆದರೆ ಕೊನೆಯಲ್ಲಿ ಕಬ್ಬು ಇದೆ ನೋಡಿ, ಅಲ್ಲಿ ತನಕ ಕೂಡ ಇದು ಲೆಂತಿದೆ. ಅಂದರೆ ಈಸ್ಟ್ ವೆಸ್ಟ್ ಲೆಂತಿದೆ. ಇದು ಒಂದು ಪೀಸು. ಸೊ ಇದು ಪಕ್ಕದಲ್ಲೆಲ್ಲ ಡ್ರೈ ಲ್ಯಾಂಡ್ ಮಾಡಿಕೊಂಡು ಕಬ್ಬು ಹಾಕಿದ್ದಾರೆ ಮತ್ತು ಬಾಳೆ ಹಾಕಿದ್ದಾರೆ. ಇದು ಊರಿಗೆ ಹತ್ರ ಇದೆ. ಇದು ಸ್ಟ್ರೈಟ್ ಇದೆ ನೋಡಿ, ಇದು ಒಂದು ಪೀಸು. ಮತ್ತು ಅಲ್ಲಿ ಮರ ಕಾಣ್ತಿದೆಯಲ್ಲ, ಅದು ಕೂಡ ಒಂದು ಪೀಸು. ಇದು ರಸ್ತೆ. ಇದು ಕಂಪ್ಲೀಟ್ ರಸ್ತೆ. ಇದರಲ್ಲಿ ಒಂದು ಡಂಬರ್ ಆಗುತ್ತಾ? ಹಾಂ. ಈ ಊರಿಂದ ಎಷ್ಟು ದೂರ ಆಗುತ್ತೆ? ಊರಿಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತೆ? ಸೊ ಇದು ವಿಲೇಜಿಂದ ಈ ಒಂದು ಸ್ಪಾಟಿಗೆ ವಾಕಬಲ್ ಡಿಸ್ಟೆನ್ಸ್. ಬಟ್ ಇವಾಗ ರಸ್ತೆಗಳು ಹೊಸದಾಗಿ ಬಂದವ್ರಿಗೆ ಈ ತಾರ್ ರೋಡಿಂದ ಬರುವಾಗ ಸುಮಾರು 1.25 ಕಿಲೋಮೀಟ್ರು ಸ್ವಲ್ಪ ಏರುಪೇರಿದೆ. ಅಂದರೆ ಸರ್ಕಾರಿ ರಸ್ತೆನೇ. ಸೊ ಎಲ್ಲ ಲಾರಿಗಳು, ಟ್ಯಾಕ್ಟ್ರಿಗಳೆಲ್ಲ ಓಡಾಡಿ ಅದು ಹಳ್ಳ ಮತ್ತು ಹಳ್ಳ ಥರ ರೋಡ್ ಇದೆ. ಬಟ್ ಅದು ಡಾಂಬರೀಕರಣ ಆಗುತ್ತೆ ಅಂತ ಇದು ಸ್ಥಳೀಯವಾಗಿ ರೈತರು ಹೇಳ್ತಾಯಿದ್ದಾರೆ. ಸೊ ಆವಾಗ ರಸ್ತೆ ನೀಟಾಗಿ ಆಗುತ್ತೆ. ಇಲ್ಲಾಂದರೆ ತೊಗೊಂಡವರು ಕೂಡ ಇದನ್ನು ಡೆವಲಪ್ ಮಾಡ್ಕೊಬೋದು. ಈ ಪ್ರಾಪರ್ಟಿ ಬಂದು ನರಸೀಪುರ ರೋಡ್ ಇದೆಯಲ್ಲ, ಜಸ್ಟ್ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಈ ವರುಣಾಗೆ ಹತ್ರ ಇದೆ.
ಈ ದೇವೇಗೌಡ ಸರ್ಕಲ್ ಇದೆಯಲ್ಲ, ಮೈಸೂರು ರಿಂಗ್ ರೋಡು, ಅಲ್ಲಿಂದ ಇಲ್ಲಿಗೆ ಎಕ್ಸಾಕ್ಟಾಗಿ 16 ಕಿಲೋಮೀಟ್ರ್ ಆಗುತ್ತೆ. ಇದು ಮೈಸೂರು ರಿಜಿಸ್ಟ್ರೇಷನ್ಗೆ ಬರ್ತಿದೆ. ಎಲ್ಲ ನೋಡಿ, ಇದು ಡಾಂಬರೀಕರಣ ಆಗುತ್ತಂತೆ, ಬಟ್ ಫ್ಯೂಚರು ಎಸ್ಟಿಮೇಟ್ ಮಾಡಿ ಹೋಗಿದ್ದಾರಂತೆ. ಇಲ್ಲಿ ಯಾರೋ ರೈತರು ಹೇಳ್ತಾ ಇದ್ದಾರೆ, ಬಟ್ ಇದು ನನಗೆ ವಿಚಾರ ಗೊತ್ತಿಲ್ಲ. ಬಟ್ ವಸ್ತುಸ್ಥಿತಿ ಪ್ರೆಸೆಂಟ್ಲಿ ಈ ರೀತಿ ಇದೆ. ಇದು ಸರ್ಕಾರಿ ರಸ್ತೆ. ಇದು ಈ ರಸ್ತೆಗೆ ಈ ಪ್ರಾಪರ್ಟಿ ಇರುವಂಥದ್ದು. 2 ಎಕರೆ 28 ಗುಂಟೆ. ಈ ಲಾಸ್ಟ್ ಮರ ತನಕ. ನೋಡಿ, ರಸ್ತೆ ಬಂದು ಇಲ್ಲಿಂದ ಇಲ್ಲಿ ತನಕ ರಸ್ತೆ ಮ್ಯಾಪಲ್ಲಿ ಇರುವಂಥದ್ದು. ಇದು ರಿಂಗ್ ರೋಡಿಂದ 16 ಕಿಲೋಮೀಟ್ರ್ ಆಗುತ್ತೆ. ನರಸೀಪುರ ರೋಡ್ ಇದೆಯಲ್ಲ, ನರಸೀಪುರ ರೋಡಿಂದ ನರಸೀಪುರ ಮೈಸೂರು ಈ ರಸ್ತೆಯಿಂದ ಇಲ್ಲಿಗೆ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ರಿಜಿಸ್ಟ್ರೇಷನ್ ಇದು ಸ್ಟ್ರೈಟ್ ಹೋಗುತ್ತಿದ್ದು. ಇಲ್ಲಿಂದ ಇಲ್ಲಿ ತನಕ ರಸ್ತೆ. ಸೊ ವಿಲೇಜಿಂದ ಎಕ್ಸಾಕ್ಟಾಗಿ ಇಲ್ಲಿಗೆ 3/4 ಕಿಲೋಮೀಟ್ರ್ ಆಗುತ್ತೆ. ವಿಲೇಜಿಂದ ವಾಕಬಲ್ ಡಿಸ್ಟೆನ್ಸ್ ಫ್ರಮ್ ದಿ ವಿಲೇಜ್. ಟೋಟಲಿ 2 ಎಕರೆ 28 ಗುಂಟೆ ವೆಟ್ಲ್ಯಾಂಡ್ ಇದು. ಈ ಭಾಗಲೆಲ್ಲ ವೆಟ್ಲ್ಯಾಂಡೇ ಇಲ್ಲಿ. ಬಟ್ ಇದನ್ನು 2 in 1 ಬೇಕು ಅಂತಂದರೆ ಡ್ರೈ ಲ್ಯಾಂಡ್ ಮಾಡ್ಕೊಬೋದು. ಈಗ ಲ್ಯಾಂಡ್ ಹೈಟ್ ಇದೆ, ಇದು ಹಳ್ಳ ಏನಿಲ್ಲ. ಬಟ್ ಪ್ರೆಸೆಂಟ್ ಇದು ಪ್ಯಾಡಿ ಹಾಕಿದ್ದಾರೆ. ಸೊ ಈ ಪ್ರಾಪರ್ಟಿ ಭೌತಿಕ ಖಾತೆ ಆಗಿದೆ. ಸೊ ಇದಕ್ಕೆ ತಾಯಿ ಮತ್ತು ಮಗ ಇಬ್ಬರೇ ಇದಕ್ಕೆ ವಂಶವೃಕ್ಷಕ್ಕೆ ಬರೋಂಥವ್ರು. ಒಬ್ಬನೇ ಮಗ ಇವ್ರಿಗೆ. ಆಪೋಸಿಟು ತೋಟ ಮಾಡಿದ್ದಾರೆ. ಸೊ ನೀವು ಸಹ ಇದೇ ರೀತಿ ಬೇಕು ಅಂತಂದರೆ ತೋಟ ಮಾಡ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.